ವಸಂತ ಗಿಳಿಯಾರ್ ಎಂಬ ಒಬ್ಬ ವ್ಯಕ್ತಿಯು ನಮ್ಮ ಕ್ರೈಸ್ತ ಮಿಷನರಿಗಳು ಬೆಳ್ತಂಗಡಿಯಲ್ಲಿ ತುಳಸಿ ಕಟ್ಟೆಗಳನ್ನು ಒಡೆದು ಅಲ್ಲಿ ಶಿಲುಬೆಗಳನ್ನು ಹಾಕಿದ್ದಾರೆ. ಆ ಶಿಲುಬೆಗಳನ್ನು ತೆಗೆಯುವ ಕೆಲಸವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಆಗಿದೆ ಅಂತಲೂ ಕೂಡ ಅಲ್ಲಿ ಭಾಷಣದಲ್ಲಿ ಹೇಳಿದ್ದಾರೆ. ಜಾತಿ ವಿರುದ್ಧವಾಗಿ ದ್ವೇಷ ಬರುವಂತಹ ಭಾಷಣವನ್ನು ಅವರು ಮಾಡಿದ್ದು ಖಂಡನೀಯವಾದಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಳಸಿ ಕಟ್ಟೆಯನ್ನ ತೆಗೆದು ಶಿಲುಬೆಯನ್ನು ಹಾಕಿದ್ದಾರೆ ಅಂತ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಯಾವುದೇ ಅಂತಹ ಒಂದು ಘಟನೆ ನಡೆದ ಬಗ್ಗೆ ವಿವರಣೆ ಇಲ್ಲ. ಈ ದಿವಸ ನಾವು ನಮ್ಮ ಬೆಳ್ತಂಗಡಿ ಧರ್ಮ ಪ್ರಾಂತ್ಯದ ಕರ್ನಾಟಕ ಸಿರೋ ಮಲಬಾರ್ ಕ್ಯಾಥಲಿಕ್ ಅಸೋಸಿಯೇಷನ್ ಎಂಬ ಸಂಘಟನೆಯ ಪದಾಧಿಕಾರಿಗಳು ಇಲ್ಲೇ ಬೆಳ್ತಂಗಡಿ ಅರಕ್ಷಕ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ನಾವು ಇಲ್ಲಿ ಬಂದಿದ್ದೇವೆ. ಆ ಕಂಪ್ಲೇಂಟ್ ಕೊಡೋ ಕಾರಣ ಏನು ಅಂದ್ರೆ 24ನೇ ತಾರೀಕು ಮೊನ್ನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಿರ್ತಕ್ಕಂತಹ ಒಂದು ಧರ್ಮ ರಕ್ಷಣಾ ಒಂದು ಸಭೆ. ಆ ಸಭೆಯಲ್ಲಿ ನಮ್ಮ ಬೆಳ್ತಂಗಡಿಯ ಕ್ರೈಸ್ತರ ಬಗ್ಗೆ ಒಂದು ಅವಹೇಳನಕಾರಿ ಭಾಷಣ ಕೂಡ ಅಲ್ಲಿ ಆಗಿದೆ. ಅದು ಕ್ರೈಸ್ತರಿಗೆ ಬಹಳ ಬೇಸರವು ತಂದಿದೆ. ಯಾಕೆಂದ್ರೆ ಅಲ್ಲಿ ವಸಂತ ಗಿಳಿಯಾರ್ ಎಂಬ ಒಬ್ಬ ವ್ಯಕ್ತಿಯು ನಮ್ಮ ಕ್ರೈಸ್ತ ಮಿಷನರಿಗಳು ಬೆಳ್ತಂಗಡಿಯಲ್ಲಿ ತುಳಸಿ ಕಟ್ಟೆಗಳನ್ನು ಒಡೆದು ಅಲ್ಲಿ ಶಿಲುಬೆಗಳನ್ನು ಹಾಕಿದ್ದಾರೆ. ಆ ಶಿಲುಬೆಗಳನ್ನ ತೆಗೆಯುವ ಕೆಲಸವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಆಗಿದೆ ಅಂತಲೂ ಕೂಡ ಅಲ್ಲಿ ಭಾಷಣದಲ್ಲಿ ಹೇಳಿದ್ದಾರೆ. ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂದ್ರೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಪ್ರಾರಂಭಿಸಿರೋದು ನಮ್ಮ ಧರ್ಮಸ್ಥಳ ಹೆಗ್ಗಡೆಯವರ ಒಂದು ಕನಸಿನ ಕೂಸದು. ಹನಿಗೂಡಿ ಹಳ್ಳ ಎಂಬ ಒಂದು ಭಾವನೆಯ ಮೂಲಕ ಅವರು ಈ ಒಂದು ಕಾರ್ಯಕ್ರಮವನ್ನ ಅವರು ಪ್ರಾರಂಭಿಸಿದ್ದಾರೆ. ಇದರಲ್ಲಿ ಯಾವುದೇ ಜಾತಿಯ ಒಂದು ಭೇದವಿಲ್ಲದೆ ಎಲ್ಲ ಜಾತಿಯವರು ಕ್ರೈಸ್ತರಿದ್ದೇವೆ, ನಾವೆಲ್ಲ ಅದರ ಸದಸ್ಯರಾಗಿದ್ದೇವೆ. ಕ್ರೈಸ್ತರಿದ್ದಾರೆ, ಮುಸಲ್ಮಾನರಿದ್ದಾರೆ, ಅನೇಕ ಹಿಂದೂ ಸಹೋದರರಿದ್ದಾರೆ. ಇಷ್ಟೆಲ್ಲ ಜನರಿಗೆ ಎಷ್ಟೋ ಪ್ರಯೋಜನ ಆಗುವಂತಹ ಒಂದು ಸಂಸ್ಥೆಯು ಈ ಸಂಸ್ಥೆಯನ್ನ ಎತ್ತಿಕಟ್ಟಿ ಜಾತಿ ವಿರುದ್ಧವಾಗಿ ದ್ವೇಷ ಬರುವಂತಹ ಭಾಷಣವನ್ನು ಅವರು ಮಾಡಿದ್ದು ಖಂಡನೀಯವಾದಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾವಂದರು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು ಯಾವುದೇ ಕಾರಣಕ್ಕೂ ಜಾತಿಯ ಮಧ್ಯೆ ಒಂದು ಅಂತರವನ್ನು ತರಲಿಕ್ಕೆ ಅಂತ ಮಾಡಿದ್ದಲ್ಲ. ಎಲ್ಲರೂ ಒಳ್ಳೇದಾಗಬೇಕು ಎಂಬ ಒಂದು ಭಾವನೆಯಿಂದ ಅವರು ಪ್ರಾರಂಭಿಸಿದಂತಹ ಈ ಒಂದು ಸಂಸ್ಥೆಯು ಈ ಸಂದರ್ಭದಲ್ಲಿ ಕೆಲವು ಸಂಘಟನೆಗಳು ಇಂತಹ ಕೆಲವು ಮಾತುಗಳನ್ನು ಆಡುತ್ತಾ ಬರ್ತಿರುವುದು ನಮಗೆಲ್ಲ ಬೇಸರ ತಂದಂತಹ ವಿಚಾರವಾಗಿದೆ. ಇದಕ್ಕೆ ಬೇಕಾಗಿ ಅವರ ಮೇಲೆ ಆ ಭಾಷಣವನ್ನು ಮಾಡಿದ ನಮ್ಮ ಗಿಳಿಯಾರ್ ಎಂಬವರ ಮೇಲೆ ಆಕ್ಷನ್ ತಗೊಳ್ಬೇಕು. ಇಲ್ಲಿ ಬೆಳ್ತಂಗಡಿಯಲ್ಲಿ ಧರ್ಮಗಳ ಮಧ್ಯೆ ಸಾಮರಸ್ಯವನ್ನ, ಇಲ್ಲಿ ಯಾವುದೇ ಸಮಸ್ಯೆಗಳು ಬಂದದಿಲ್ಲ. ಅದು ಮಾತ್ರ ಅಲ್ಲ, ಅವರು ಹೇಳಿದಂತಹ ವಿಚಾರದಲ್ಲಿ ಇಲ್ಲಿ ಹೇಳಿದ್ದಾರೆ ಅಂದ್ರೆ ತುಳಸಿ ಕಟ್ಟೆಯನ್ನ ತೆಗೆದು ಶಿಲುಬೆಯನ್ನು ಹಾಕಿದ್ದಾರೆ ಅಂತ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಯಾವುದೇ ಅಂತಹ ಒಂದು ಘಟನೆ ನಡೆದ ಬಗ್ಗೆ ವಿವರಣೆ ಇಲ್ಲ. ಇಲ್ಲಿ ನಡೆದ ಕಾರ್ಯಕ್ರಮ ಅಂತ ಒಂದು ಸಮಸ್ಯೆ ಆಗ್ಲೇ ಇಲ್ಲ. ಹಾಗಾಗಿ ಅವರು ಹೇಳಿದಂತ ಈ ಒಂದು ವಿಚಾರ ತಪ್ಪು ಮಾಹಿತಿಯಾಗಿದೆ. ಜನಗಳಿಗೆ ತಪ್ಪು ಮಾಹಿತಿಯನ್ನು ನೀಡಿ ಜನಗಳ ಮಧ್ಯೆ ಸಮಸ್ಯೆಯನ್ನು ಉಂಟು ಮಾಡುವಂತ ಈ ಒಂದು ಭಾಷಣವನ್ನು ಅವರು ಮಾಡಿದ್ದಾರೆ. ಅವರು ನಿಜವಾಗಿ ಅವರ ಮೇಲೆ ಆಕ್ಷನ್ ತಕೊಂಡು ಇಲ್ಲಿ ಸಾಮರಸ್ಯವನ್ನು ಕಾಪಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅರಕ್ಷಕ ಠಾಣೆಯವರ ಮೂಲಕ ನಾವು ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದೇವೆ. ಧನ್ಯವಾದ. ನಾನು BTB ನಡುನಿಲಂ, ನಾನು ಕರ್ನಾಟಕ ಸಿರೋ ಮಲಬಾರ್ ಕ್ಯಾಥಲಿಕ್ ಅಸೋಸಿಯೇಷನ್ನ ಬೆಳ್ತಂಗಡಿ ಧರ್ಮ ಪ್ರಾಂತ್ಯದ ಅಧ್ಯಕ್ಷ.